ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲೈಫ್ ಸ್ಟೈಲ್. ನಿಮ್ಗೆ ಹಾಗೆ ತಿಳಿದಿರೋ ಹಾಗೆ ಈ ತಿಂಗಳ ಜನವರಿ 22 ಸೋಮವಾರದಿಂದ ನಮ್ಮ ಜೀವನದಲ್ಲಿಯೇ ಬಂದಿರುವಂಥ ಒಂದು ವಿಶೇಷ ದಿನ. ಈ ಐತಿಹಾಸಿಕ ಕ್ಷಣವನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಬಂದಿರುತ್ತೆ. ನಮಗೆ ಭಾಗ್ಯ ಬಂದಂತಾಗಿದೆ. ಯಾಕೆ ಅಂತ ನಿಮಗೂ ಸಹ ಗೊತ್ತಿರ್ಬೋದು. ಈಗ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿರಾಜಮಾನನಾಗ್ತಿದ್ದಾನೆ ಅಥವಾ ಪುನರ್ ಪ್ರತಿಷ್ಠಾಪನೆ ಆಗ್ತಿದೆ. ಆ ಟೈಮಲ್ಲಿ ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಪ್ರತಿದಿನ ಮಾಡುವ ಹಾಗೆ ಈ ಸಲ ಸಹ ನಾವು ದೀಪಾವಳಿಯನ್ನು ಆಚರಿಸಿದ 2ನೇ ಅನುಭವ ನಮಗೆ ಆಗುತ್ತೆ. ಅದಕ್ಕೋಸ್ಕರ ನಾವು ಮನೆಯ ಬಾಗಿಲನ್ನು ಅಲಂಕರಿಸುವುದಾಗಲಿ, ರಂಗೋಲಿ ಹಾಕೋದು, ದೀಪಗಳ ಮಾಲೆಯನ್ನು ಹಾಕೋದು, ಶ್ರೀರಾಮ ದೀಪವನ್ನು ಬೆಳಗಿಸುವುದು. ಮನೆಯಲ್ಲಿ ನಾವು ದೀಪಾವಳಿಗೆ ಹೇಗೆ ಕಲರ್ ರಂಗೋಲಿ ಹಾಕ್ತೀವೋ ಅದೇ ರೀತಿ ಮನೆ ತುಂಬ ರಾಮದೀಪವನ್ನು ಬೆಳಗಿಸುತ್ತಾ ಕಲ್ಲರ್ ರಂಗೋಲಿಯನ್ನು ಹಾಕುವುದು ಹಾಗೂ ಆಕಾಶ ಬುಟ್ಟಿಯನ್ನು ಬೆಳಗಿಸೋದಾಗುವುದು, ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡುವುದಾಗಿರ್ಬೋದು, ಮನೆಯಲ್ಲಿ ಹೊಸ ಬಟ್ಟೆಯನ್ನು ಧರಿಸಿ ದೇವಸ್ಥಾನಕ್ಕೆ ಹೋಗುವುದಾಗಿರ್ಬೋದು, ಹಾಗೆ ಶ್ರೀರಾಮನ ಧ್ವಜಗಳನ್ನು ಸ್ಥಾಪನೆ ಮಾಡಿರೋದಾಗುವುದು ಹಾಗೂ ಶ್ರೀರಾಮ ಧ್ವಜಗಳನ್ನು ಸ್ಥಾಪನೆ ಮಾಡೋದು, ಜೈ ಶ್ರೀರಾಮ ಎಂಬ ಘೋಷಣೆಗಳನ್ನು ಮೊಳಗಿಸುವುದು, ಅದೆಲ್ಲ ಕೆಲಸಗಳನ್ನು ನಾವು ಯಾವಾಗ ಅಯೋಧ್ಯೆಯಲ್ಲಿ ಶ್ರೀರಾಮ ವಿರಾಜಮಾನನಾಗುತ್ತಾನೋ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೋ ಆ ದಿನದಂದು ನಾವು ಈ ಎಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ. ನಾವು ವರ್ಷದಲ್ಲಿ ಬರುವ ಪ್ರತಿ ದೀಪಾವಳಿಯಂದು ಮನೆಯನ್ನು ಹೇಗೆ ಅಲಂಕರಿಸ್ತೀವೋ ಅದೇ ರೀತಿ ನಾವು 22ನೇ ತಾರೀಕು ಸೋಮವಾರದಂದು ಸಹ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಪ್ರತಿ ಮನೆಯಲ್ಲಿ ಶ್ರೀರಾಮ ಘೋಷಣೆಯನ್ನು ಮೊಳಗಿಸೋಣ ಹಾಗೂ ಪ್ರತಿ ಮನೆಯಲ್ಲಿ ಶ್ರೀರಾಮ ಧ್ವಜವನ್ನು ಬೆಳಗಿಸೋಣ, ಶ್ರೀರಾಮ ದ್ವೀಪವನ್ನು ಬೆಳಗಿಸೋಣ ಅಂತ ಹೇಳ್ತೀನಿ. ಈ ಭಾಗ್ಯ ನಮಗೆ 2ನೇ ಬಾರಿ ನಾವು ದೀಪಾವಳಿಯನ್ನು ಆಚರಿಸುವ ಅನುಭವ ನಮಗಾಗ್ತಾ ಇದೆ. ಇದು ಸುಮಾರು ಒಂದು 550 ವರ್ಷಗಳ ನಂತರ ಈ ಭಾಗ್ಯ ನಮಗೆ ಸಿಕ್ಕಿದೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಮನೆಗೂ ಶ್ರೀರಾಮನ ಅಕ್ಷತೆ ಸಹ ಮನೆಯನ್ನು ತಲುಪಿದೆ. ಕೆಲವರಿಗೆ ಇನ್ನೂ ತಲುಪಿಲ್ಲ ಅಂದರೂ ಇನ್ನೂ ಟೈಮ್ ಇದೆ, ಬರುತ್ತೆ, ಯೋಚನೆ ಮಾಡಬೇಡಿ. ಆ ಅಕ್ಷತೆಯನ್ನು ನೀವೇನು ಮಾಡಬೇಕು ಅಂದರೆ, ಯಾವಾಗ ಶ್ರೀರಾಮ ಅಯೋಧ್ಯೆಯಲ್ಲಿ ವಿರಾಜಮಾನನಾಗುತ್ತಾನೋ ಅದೇ ದಿನ ಸಂಜೆ ಅಥವಾ ಬೆಳಗ್ಗೆ ನೀವು ದೇವರ ಪೂಜೆಯನ್ನು ಮಾಡಿಬಿಟ್ಟು ಶ್ರೀರಾಮನನ್ನು ಭಜಿಸಿಬಿಟ್ಟು ಎಲ್ಲರೂ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಆ ಅಕ್ಷತೆಗಳನ್ನು ತಲೆ ಮೇಲೆ ಹಾಕ್ಕೊಳ್ಳಿ. ಉಳಿದ ಅಕ್ಷತೆ ಕಾಳುಗಳನ್ನು ಒಂದು ದೇವರಿಗೆ ಯಾವ ನೈವೇದ್ಯ ಮಾಡ್ತಿದ್ರೋ ಆ ನೈವೇದ್ಯಕ್ಕೆ ಆ 4 ಅಕ್ಷತೆ ಕಾಳುಗಳನ್ನು ಹಾಕಿಬಿಟ್ಟು ಎಲ್ಲರೂ ಮನೆಯಲ್ಲಿ ಸಿಹಿ ಹಂಚಿ ಸಂಭ್ರಮಿಸಬೇಕಾಗತ್ತೆ. ಈ ಎಲ್ಲ ಕೆಲಸಗಳನ್ನು ನಾವು 22ನೇ ತಾರೀಕು ಸೋಮವಾರದಂದು ಮಾಡಬೇಕಾಗತ್ತೆ. ಈಗ ಸಿಕ್ಕಿರುವ ಅಕ್ಷತೆಯನ್ನು ನೀವು ದೇವ್ರ ಕೋಣೆ ಅಥವಾ ನೀವು ದೇವ್ರ ಪೂಜೆ ಎಲ್ಲಿ ಮಾಡ್ತೀವಿ ಅಲ್ಲೇ ಇಟ್ಬಿಟ್ಟು 22ನೇ ತಾರೀಕಿನಂದು ನೀವು ಅದನ್ನು ಒಂದ್ಸಲ ಪೂಜೆ ಮಾಡಿಬಿಟ್ಟು ಎಲ್ಲರೂ ಮನೆಯಲ್ಲಿ ತಲೆ ಮೇಲೆ ಹಾಕ್ಕೊಳ್ಳಿ. ಹಾಗೂ ಉಳಿದ ಅಕ್ಷತೆ ಕಾಳುಗಳನ್ನು ನೀವು ನೈವೇದ್ಯವಾಗಿ ಯೂಸ್ ಮಾಡ್ಬೋದು. ಹಾಗೂ ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಿರೋದು ಸುಮಾರು 550 ವರ್ಷಗಳ ನಂತರ ಆಗ್ತಿದೆ. ಹಿಂದೆ ಫಸ್ಟು ರಾಮ ಮಂದಿರ ಇತ್ತು, ಅದನ್ನು ಕೆಡವಿಬಿಟ್ಟು ಬಾಬ್ರಿ ಮಸೀದಿ ಕಟ್ಟಿದರು. ಮತ್ತು ಅದನ್ನು ಧ್ವಂಸ ಮಾಡಿ ಈಗ ನೆಕ್ಸ್ಟ್ 550 ವರ್ಷಗಳ ನಂತರ ಶ್ರೀರಾಮ ಮತ್ತು ಪ್ರತಿಷ್ಠಾಪನೆ ಆಗಿರೋದ್ರಿಂದ ನಾವು ಮನೆಯಲ್ಲಿ ದೀಪಾವಳಿನ ಆಚರಣೆ ಮಾಡಬೇಕಾಗತ್ತೆ. ಈಗ ಅಯೋಧ್ಯೆಯಲ್ಲಿ ಶ್ರೀರಾಮ, ಸೀತಾ, ಲಕ್ಷ್ಮಣ, ಆಂಜನೇಯರು ಪ್ರತಿಷ್ಠಾಪನೆ ಆಗ್ತಿದ್ದಾರೆ. ಇನ್ನೊಂದು ಖುಷಿ ಏನಂದರೆ, ನಮ್ಮ ಕರ್ನಾಟಕದ ಮೈಸೂರಿನವರಾದ ಅರುಣ್ ಯೋಗಿರಾಜ್ ಅವರ ಕೆತ್ತನೆ ಮಾಡಿರುವ ಒಂದು ರಾಮಮೂರ್ತಿ ಅಥವಾ ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ, ಆಂಜನೇಯರ ಮೂರ್ತಿ ಸೆಲೆಕ್ಟ್ ಆಗಿರೋದು ನಮಗೆ ತುಂಬಾ ಖುಷಿ ಕೊಟ್ಟಿರುತ್ತೆ. ಈ ದಿನ ನಾವು ರಾಮನವಮಿ ದಿನ ನಮ್ಮ ಮನೆಯಲ್ಲಿ ಸಂಭ್ರಮವನ್ನು ಆಚರಿಸುತ್ತೀವೋ ಅದೇ ರೀತಿ ನಾವು ಅದೇ ಆಚರಣೆಯನ್ನು ನಾವು ಮಾಡೋಣ. ಅವತ್ತಿನ ದಿನ ನಾವು ರಾಮ ಮಂದಿರಕ್ಕೆ ಹೋಗಿ ಭೇಟಿ ನೀಡಿ ರಾಮಧ್ವಜಗಳನ್ನು ಬೆಳೆಸೋಣ, ಮನೆಯಲ್ಲಿ ಆಕಾಶ ಬುಟ್ಟಿಗಳನ್ನು ಬೆಳಗಿಸೋಣ, ಹಾಗೆ ಮನೆಯಲ್ಲಿ ಕೋಸಂಬರಿ, ಪಾನಕ ಇವುಗಳನ್ನೆಲ್ಲ ಮಾಡಿ ಹಂಚೋಣ. ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.